ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಾನಿವತ್ತು ಒಂದು ಹೊಸ ಮಾಹಿತಿ ತೊಗೊಂಡು ಬಂದಿದ್ದೀನಿ. ಏನಪ್ಪ ಹೊಸ ಮಾಹಿತಿ ಅಂತಂದರೆ, 2020ರಲ್ಲಿ ಯಾರ್ಯಾರು KSRTCಗೆ ಡ್ರೈವರ್ ಕಮ್ ಕಂಡಕ್ಟರ್ ಅಪ್ಲಿಕೇಶನ್ ಹಾಕಿದರು ಅವ್ರ ಕರೆಪತ್ರಗಳು ಡೌನ್ಲೋಡ್ ಆಗ್ತಾಯಿದ್ದಾವೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಭಾಳಷ್ಟು ಸ್ನೇಹಿತರು ಕೇಳಿದ್ರಿ, ನಂದು ಅಪ್ಲಿಕೇಶನ್ ಫಾರಮ್ ಕಳೆದೋಗಿದೆ, DD ಕಟ್ಟಿದ್ದು ಚಾಲನ್ ಕಳೆದೋಗಿದೆ, ಏನು ಮಾಡೋದು ಅಂತೇಳಿ. ಅವ್ರೇನು ಮಾಡಬೇಕು ಅಂತಂದರೆ, ನೋಡಿ ಇಲ್ಲಿ ಅರ್ಜಿ ಸಂಖ್ಯೆ ಜೊತೆಗೆ ಅಭ್ಯರ್ಥಿಗಳು ಯಾವ ದಿನಾಂಕಕ್ಕೆ ವೆರಿಫಿಕೇಷನ್ಗೆ ಬರಬೇಕು ಅಂತ ಡೀಟೇಲಾಗಿ ಕೊಟ್ಟಿದ್ದಾರೆ. ಇವಾಗ ಡೇಟ್ ವೈಸ್ ಬಿಡ್ತಾ ಇರ್ತಾರೆ. ಇವಾಗ ಬಿಟ್ಟಿರೋದು 6 ತಾರೀಕಿಂದ 12 ತಾರೀಕುವರೆಗೂ ಯಾರ್ಯಾರ್ದು ವೆರಿಫಿಕೇಷನ್ ಇದೆ ಅಂತ ಡೀಟೇಲಾಗಿ ಕೊಟ್ಟಿದ್ದಾರೆ. ಯಾರ್ಯಾರ್ದು ಏನೇನು ಕಳ್ಕೊಂಡಿದ್ದೀರಾ, ಆಮೇಲೆ ಫೋನ್ ನಂಬರ್ ಚೇಂಜ್ ಆಗಿರುತ್ತೆ, ಅದಕ್ಕೆ SMS ಬರುತ್ತೆ. ಅವ್ರವ್ರ ಫೋನಿಗೆ SMS ಕಳಿಸಿರ್ತಾರೆ. ನಿಮ್ದು ಏನಾರು ಫೋನ್ ನಂಬರ್ ಚೇಂಜ್ ಆಗಿದೆ, ಫೋನ್ ನಂಬರ್ ಕಳೆದೋಗಿದೆ, ಈ ಥರ ಎಲ್ಲ ಪ್ರಾಬ್ಲಮ್ಗಳಿದ್ದಾವಲ್ಲ, ಇಲ್ಲಿ ಅರ್ಜಿ ಸಂಖ್ಯೆಗಳು ಕೊಟ್ಟಿದ್ದಾರೆ ನೋಡಿ. ಆ ಅರ್ಜಿ ಸಂಖ್ಯೆ ಹಾಕಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿದರೆ ಕರೆಪತ್ರ ಡೌನ್ಲೋಡ್ ಆಗುತ್ತೆ. ಆ ಕರೆಪತ್ರ ತೊಗೊಂಡು ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಯಾವ್ಯಾವ ಫಾರಮ್ಗಳಿಗೆಲ್ಲ ಕನ್ನಡ ಮಾಧ್ಯಮ ಗ್ರಾಮೀಣ ಯಾವ್ಯಾವ ಓಕೆ ಕೊಟ್ಟಿದ್ದೀರ, ಹಳೆವು ಹೊಸವು ತೊಗೊಂಡೋಗ್ಬೇಕು. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಆ ಥರ ತೊಗೊಂಡೋಗಿ ವೆರಿಫಿಕೇಷನ್ ಆಗುತ್ತೆ, ಏನು ತೊಂದರೆ ಇಲ್ಲ. DD ಕಟ್ಟಿ ಫಾರಮ್ ಬೇಕು, ಅಪ್ಲಿಕೇಶನ್ ಫಾರಮ್ ಬೇಕಂತ ಏನೇನೂ ಇಲ್ಲ, ಕರೆಪತ್ರ ಇದ್ದರೆ ನಡೆಯುತ್ತೆ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಯಾವನ ಫ್ರೆಂಡ್ಗಳು ಇನ್ನೂ ಈ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂತಂದರೆ ಅವ್ರಿಗೆ ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ಕೊಳ್ಳಿ ಅಂತ ಹೇಳುತ್ತಾ ಬನ್ನಿ ನೋಡೋಣ. 6 ತಾರೀಕಿಂದ 12 ತಾರೀಕುವರೆಗೂ ಯಾರ್ಯಾರು ಲಿಸ್ಟಲ್ಲಿ ಇದೆ ಅವರು ಇದನ್ನು ನೋಡಿಕೊಂಡು ಡೌನ್ಲೋಡ್ ಮಾಡ್ಕೊಂಡು ಹೋಗಿ ಅಂತ ಹೇಳುತ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಕೊಟ್ಟಿದ್ದಾರೆ ಜಾಹೀರಾತು ಸಂಖ್ಯೆ 1/2020 ಅನ್ವಯ ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ದಾಖಲಾತಿ ಪರಿಶೀಲನೆಗೆ SMS ಕಳುಹಿಸಿರುವ ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ನೀಡಿರುವ ದಿನಾಂಕವಾರು ಅಭ್ಯರ್ಥಿಗಳ ವಿವರ. ಅಂದರೆ ಆಲ್ರೆಡಿ SMS ಕಳಿಸಿದ್ದಾರೆ ಅಂಥೇಳಿ. SMS ಬಂದಿಲ್ಲ ಅಂತಂದರೆ ಏನು ತೊಂದರೆ ಇಲ್ಲ. ಇಲ್ಲಿ ನೋಡಿ, ಸೀರಿಯಲ್ ನಂಬರ್ 1 D2000454 ಅಕ್ಬರ್ ಶಾ, ದಿನಾಂಕ 6/3/2024 ಬೆಳಗ್ಗೆ 8:30. ಇವರು 6ನೇ ತಾರೀಕಿಗೆ ಬೆಳಗ್ಗೆ 8:30ಕ್ಕೆ ಅಲ್ಲಿ ವೆರಿಫಿಕೇಷನ್ ಹೋಗ್ಬೇಕಂತ ಕೊಟ್ಟಿದ್ದಾರೆ. ಅದೇ ರೀತಿ ಕೆಳಗಡೆ ನಿಮ್ಮ ಹೆಸರುಗಳು ಇರ್ತವೆ, ನೋಡ್ಕೊಳ್ಳಿ. ಇದ್ರಾಗ ಹೆಸರಿಲ್ಲ ಅಂತೇಳಿ ಭಯ ಬೀಳಬೇಡಿ. ಮತ್ತು ತಿರ್ಗಿ 12ನೇ ತಾರೀಕು ಆಗಿದ್ಮೇಲೆ ಮತ್ತೆ ಬಿಡ್ತಾರೆ ಮುಂದಿನವ್ರದ್ದು, ನೀಟಾಗಿ ನೋಡ್ಕೊಳ್ಳಿ. ಕೆಲವರೆಲ್ಲ ಅಪ್ಲಿಕೇಶನ್ ಫಾರ್ಮ್ ಕಳ್ಕೊಂಡಿದ್ದೀರ, ಪೋಸ್ಟ್ ಆಫೀಸ್ DD ಕಳ್ಕೊಂಡಿದ್ದೀರ, ಅದು ಒಂದೇ ಇದೆ, ಏನು ಮಾಡೋದು, ಅಪ್ಲಿಕೇಶನ್ ನಂಬರ್ ಗೊತ್ತಿಲ್ಲ, ಏನು ಮಾಡೋದು, ಈ ಥರ ಎಲ್ಲ ಇದೆ ನೋಡಿ. ನಿಮ್ಮ ಹೆಸರುಗಳು ಎಲ್ಲ ಓದ್ತಾ ಹೋಗಿದರೆ ವಿಡಿಯೋ ದೊಡ್ಡದಾಗುತ್ತೆ, ನಿಮಗೂ ನೋಡೋಕ್ಕೆ ಬೋರ್ ಹೊಡಿತೆ. ಅದಕ್ಕೋಸ್ಕರ ನಾನು ಯಾರ ಹೆಸರು ಹೇಳ್ತಾ ಇಲ್ಲ. ಇದು ಕೇವಲ ಡ್ರೈವರ್ ಕಮ್ ಕಂಡಕ್ಟರ್ ಪೋಸ್ಟ್ ಅಪ್ಲೈ ಮಾಡಿದವ್ರಿಗೆ ಮಾತ್ರ, ಡ್ರೈವರ್ಗಳಿಗೆ ಮತ್ತು ಮುಂದಿನ ದಿನಗಳಲ್ಲಿ ಬಿಡ್ತಾರೆ. ಇವಾಗ ಬರೀ ಡ್ರೈವರ್ ಕಮ್ ಕಂಡಕ್ಟರ್ ಮಾತ್ರ ಇದೆ. ಅದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾತ್ರ. ವೃತ್ತಿ ಪರೀಕ್ಷೆ ಆಮೇಲೆ ತಿಳಿಸ್ತಾರೆ. ಮತ್ತು ವೃತ್ತಿ ಪರೀಕ್ಷೆ ಅಂದರೆ ಡ್ರೈವಿಂಗ್ ಟೆಸ್ಟ್ ಇರುತ್ತೆ. ಇವಾಗ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ 2020ರಲ್ಲಿ ನೀವೇನೇನು ಡಾಕ್ಯುಮೆಂಟ್ಸು ಇದು ಮಾಡಿ ಹಾಕಿದ್ದೀರೋ, 10ನೇ ಕ್ಲಾಸ್ ಮಾರ್ಕ್ಸ್ ಕಾರ್ಡು, ಕನ್ನಡ ಮಾಧ್ಯಮ ಗ್ರಾಮೀಣ, ಕಾಸ್ಟು, ಇನ್ಕಮು, ಕಂಡಕ್ಟರ್ ಲೈಸೆನ್ಸು, ಡ್ರೈವರ್ ಲೈಸೆನ್ಸು, ಹಳೆಯವೆಲ್ಲ ಮತ್ತು ಹೊಸವೆಲ್ಲ ನಾನು ಯಾವ್ಯಾವ ಥರ ಇದು ಮಾಡಬೇಕು ಅಂತ ಹೇಳಿದ್ದೆ ಹಿಂದಿನ ವಿಡಿಯೋದಲ್ಲಿ. ಆ ಥರ ಮಾಡ್ಕೊಂಡು ಹೋಗಿ. ಅವೆಲ್ಲ ಇಲ್ಲ, ಏನು ಮಾಡೋದಂದರೆ ಜೆರಾಕ್ಸ್ಗಳು ಇದ್ರೆ ಭೀ ನಡೆಯುತ್ತೆ. ಜೆರಾಕ್ಸ್ಗಳು ಹಚ್ಚಿ ಅದನ್ನಾಗೆ ಒಂದು ಲಾಸ್ಟ್ ಡೇಟ್ ಏನಿತ್ತು ಅದರೊಳಗೆ ಅವು ರನ್ನಿಂಗ್ ಇದ್ದೀವು ಅಂಥೇಳಿ ಪ್ರೂಫ್ ತೋರಿಸ್ಬೇಕು. ನೋಡಿ, 7ನೇ ತಾರೀಕು ಮುಗೀತು, 11ನೇ ತಾರೀಕಿಗಿದೆ. ಎಲ್ಲರಿಗೆ ಮ್ಯಾಕ್ಸಿಮಮ್ 8:30 ಬೆಳಗ್ಗೆ 8:30ರಿಂದನೇ ವೆರಿಫಿಕೇಷನ್ ಸ್ಟಾರ್ಟ್ ಆಗ್ತವೆ. ಯಾರ್ಯಾರು ತೂಕ ಕಮ್ಮಿ ಇದೆ, 1 kg ಅರ್ಧ kg, ಅವರು ಸ್ವಲ್ಪ ಬಾಳೆಹಣ್ಣು ತಿನ್ಕೊಂಡು ಸ್ವಲ್ಪ ನೀರು ಕುಡ್ಕೊಂಡು ಹೋಗ್ಬೋದು. ಜೊತೆಗೆ 1 ಲೀಟ್ರ್ ನೀರು ತೊಗೊಂಡೋಗಿ ತೂಕು ಟೈಮಲ್ಲಿ ಕುಡ್ಕೊಂಡೋಗಿ
ನಿಮ್ಮ ತೂಕನ ಕವರ್ ಮಾಡ್ಕೊಳ್ಳಿ. KKRTCಯಲ್ಲಿ ಕೆಲವರು ಯಾರೋ 5 kg ತೂಕ ಕಬ್ಬಿಣ ರಾಡ್ಗಳೆಲ್ಲ ಪ್ಯಾಂಟ್ ಶರ್ಟಲ್ಲಿ ಇಟ್ಕೊಂಡು ಹೋಗಿದ್ರು. ಅವ್ರು ಸಿಗಾಕೊಂಡು ಕೇಸಿ ರಿಜೆಕ್ಟ್ ಲಿಸ್ಟ್ನ ಹೋಗಿದ್ದಾರೆ. ಅವರು ಲೈಫ್ ಟೈಮ್ KSRTCಯಲ್ಲಿ ಅಪ್ಲಿಕೇಶನ್ ಹಾಕೋಂಗಿಲ್ಲ, ಆ ಥರ ರಿಮಾರ್ಕ್ ಹಾಕ್ಬಿಟ್ಟಿದ್ದಾರೆ. ದಯವಿಟ್ಟು ಆ ಥರ ಯಾರು ಮಾಡೋಕ್ಕೆ ಹೋಗ್ಬೇಡಿ. ನೀಟಾಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳೆಲ್ಲ ರೆಡಿ ಮಾಡಿಟ್ಕೊಂಡು ವೆರಿಫಿಕೇಷನ್ಗೆ ಹೋಗಿ. ಡೌನ್ಲೋಡ್ ಪ್ರಾರಂಭ ಆಗಿದೆ, ಡೌನ್ಲೋಡ್ ಸ್ಟಾರ್ಟ್ ಆಗಿದೆ. ಕರೆಪತ್ರ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಇದೆ, D ಅಂತ ಹೇಳಿದೆಯಲ್ಲ, D ಇದು ನಿಮ್ಮದೇ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ತದೆ. ನಿಮ್ಮ ಡೇಟ್ ಆಫ್ ಬರ್ತ್ ನಿಮ್ಗೆ ಗೊತ್ತಿರುತ್ತಲ್ವ, ಆ ಡೇಟ್ ಆಫ್ ಬರ್ತ್ ಹಾಕಿ ಓಕೆ ಕೊಟ್ಟರೆ ನಿಮ್ಮದು ಕರೆಪತ್ರ ಡೌನ್ಲೋಡ್ ಆಗ್ತದೆ. ಡೌನ್ಲೋಡ್ ಯಾವ ಥರ ಮಾಡ್ಕೋಬೇಕು ಅಂತೇಳಿ ಹಿಂದಿನ ವೀಡಿಯೋದಾಗ ನಾನು ವೆಬ್ಸೈಟನ್ನ ಓಪನ್ ಮಾಡಿ ಇದು ಮಾಡ್ಕೊಳ್ಳೋದು ತೋರಿಸಿದ್ದೀನಿ. ಆ ಥರ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಯಾರ್ಯಾರು ಗೊತ್ತಿಲ್ಲ ಅವರಿಗೆ ಇದನ್ನು ಶೇರ್ ಮಾಡಿ. ಮತ್ತು ನೆಕ್ಸ್ಟು ಇದಾಗಿದ ಮೇಲೆ ಮತ್ತೆ ನಾನು ಮುಂದಿನ ಹುಡುಗರನ್ನ ನಾನು ಹಾಕ್ತೀನಿ. ಇದು 12ನೇ ತಾರೀಕುವರೆಗೂ ಇದೆ, 6 ತಾರೀಕಿಂದ 12 ತಾರೀಕುವರೆಗೂ. ಇದು ಮುಗಿದ ತಕ್ಷಣ ಮತ್ತೆ ಮುಂದೆ ಒಂದು ವಾರ ಒಂದು ವಾರ ಇರೋ ಹುಡುಗರನ್ನ ಹಾಕ್ತಾರೆ. ಇಷ್ಟಾಗಿತ್ತು ಸ್ನೇಹಿತರೆ, 6 ತಾರೀಕಿಂದ 12ನೇ ತಾರೀಕುವರೆಗೂ ವೆರಿಫಿಕೇಷನ್ ಇರುವ ಅಭ್ಯರ್ಥಿಗಳ ಲಿಸ್ಟು. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಧನ್ಯವಾದಗಳು.